स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। पब्लिक स्कूल इंग्लिश मीडियम एडमिशंस आर ओपन, नर्सरी टू हायर क्लासेस। के गिरी सिल्क एंड साड़ी। बसवा जयंती को राष्ट्रीय दिवस के तौर पर मनाने की एक्स-एमएलए मल्लिकार्जुन खोबा ने की मांग। बसवा जयंती ಇದು ರಾಷ್ಟ್ರ ಜಯಂತಿ ಆಗಬೇಕು। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवा कल्याण एक्स-एमएलए मल्लिकार्जुन खोबा ने अपने घर के ऑफिस में प्रेस मीट करते हुए कहा कि 15 मार्च को बसवा कल्याण बसवेश्वर देवस्थान पंच कमेटी का चुनाव होने जा रहा है। कहा कि विकास को ध्यान में रखते हुए पंच कमेटी के उम्मीदवारों को वोट देकर जिताना चाहिए और कहा कि 20% महिलाओं को बसवेश्वर पंच कमेटी में शामिल करना चाहिए। साथ ही कहा कि बसवा कल्याण के लोगों को आर्थिक विकास होना चाहिए और बसवा जयंती को राष्ट्रीय जयंती घोषित किया जाना चाहिए। पूरे देश में बसवेश्वर जयंती मनाना चाहिए। इसके लिए हम सभी को केंद्र सरकार से अपील करना चाहिए और कहा कि बसवेश्वर पंच कमेटी बसवा कल्याण में 3 दिन तक बसवेश्वर जयंती मनाते हैं और इसके लिए राज्य सरकार से मांग करनी चाहिए कि बसवेश्वर जयंती सरकारी तौर पर मनाया जाए। और साथ ही परसकट्टा को लेकर कहा कि परसकट्टा मंदिर आधा बना हुआ है। एमएलए शनु सालगार को चाहिए कि इसकी जिम्मेदारी लेकर परसकट्टे के काम को पूरा करे और बीकेडीबी बोर्ड में बसवेश्वर पंच कमेटी के सदस्य को SKGM ढाबा वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवा कल्याण। बेकर समर बिगेस्ट ऑफर ever. Any ice cake 320 per kg, normal cake 220 per kg. Once booking one sandwich free veg or non-veg. Opposite Osti School near Sereka Layout, Shupur Road, बसवा कल्याण। को बोर्ड में शामिल करें। इस तरह से और भी कई विषयों पर एक्स-एमएलए मल्लिकार्जुन खोबा ने प्रेस मीट ಪತ್ರಿಕೆಗೋಷ್ಠಿ ಕರೆದಿ ದೇವಸ್ಥಾನ ಚುನಾವಣೆ ಅದೇ ರೀತಿ ಬಸವ ಕಲ್ಯಾಣ ಘಟನೆ ಅದಕ್ಕೋಸ್ಕರ ತಮಗೆಲ್ಲ ಸ್ವಾಗತ ಕೋರುತ್ತಾ ವಿಶ್ವಗುರು ಬಸವಣ್ಣವ್ರ ಕರ್ಮಭೂಮಿದಾಗ ಪ್ರಥಮ ಐಡೆಂಟಿಫಿಕೇಶನ್ ಬಸವಣ್ಣವ್ರ ತತ್ವ, ಬಸವಣ್ಣವ್ರ ವಿಚಾರ, ಬಸವಣ್ಣವ್ರು ಮಾಡಿದಂಥ ಕಾರ್ಯ ವಚನ, ಅವ್ರ ಗವಿ, ಅವ್ರ ಸ್ಥಾನ ಉಳಿಸಂತ ಕೆಲಸ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಪರಂಪರೆ ಜಾತ್ರಾ ಆಗಲಿ ವಿಶೇಷತೆ ಏನಿತ್ತು ಆ ಕಾರ್ಯ ಮುಂದುವರಿಸ್ಕೊಂಡು ಬರ್ತಾ ಇದ್ದಾಗ ಎಲ್ಲ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಸದಸ್ಯರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅವ್ರಿಗೆ ಪ್ರಥಮ ನಾವು ಅಭಿನಂದನೆ ಸಲ್ಲಿಸ್ತೇವೆ। ಯಾಕಂದ್ರೆ ನಮ್ಮದು ಪರಂಪರೆ, ಹಳಿ ಇತಿಹಾಸ, ಜಾತ್ರಾ ಮುಖಾಂತರ ಬಸವಣ್ಣವ್ರಿಗೆ ಯಾವ ರೀತಿ ವಿಚಾರಗಳು ಇದ್ದು ಎಲ್ಲ ಜನರಿಗೆ ಮುಟ್ಸಂತ ಕೆಲಸ ಮಾಡಿದ್ರು, ಅದೇ ರೀತಿ ಅನುಭವ ಮಂಟಪ ಕೂಡ ಬಸವ ಕಲ್ಯಾಣದಾಗ ಆಗಿ ವಿಶ್ವದಾಗ ಒಂದು ಅಭಿವೃದ್ಧಿ ಏನಪ್ಪ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಆಗಬೇಕಾದಾಗ ವಿಶೇಷತೆ ಏನು ಬಸವ ಕಲ್ಯಾಣ ಅಂದಾಗ 12ನೇ ಶತಮಾನದ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅನುಭವ ಮಂಟಪ ಒಳ್ಳೆ ಬಸವ ಕಲ್ಯಾಣದಿಂದ ಇಡೀ ಜಗತ್ತಿಗೆ ಸಮಾನತೆ ಸಾಗಿದಂತ ಸಂದೇಶ ವಿಶ್ವಗುರು ಬಸವಣ್ಣವ್ರದಿಂದ ಬಸವ ಕಲ್ಯಾಣದಾಗ ಅದೊಂದು ನಮಗ ಹೆಮ್ಮೆ ವಿಷಯ। ನಾನು ಈ ಚುನಾವಣೆ ಬಂದಿದ್ದಾವ ಬಸವ ಕಲ್ಯಾಣದಾಗ ದೇವಸ್ಥಾನದಾಗ ಎಲ್ಲರೂ ಸೀನಿಯರ್ಸ್ ಎಲ್ಲ ಚುನಾವಣೆದಾಗ ನಿಂತಿದ್ದಾರೆ। ನಾನು ಮನವಿ ಮಾಡ್ತಾ ಇದ್ದೀನಿ, ಇಡೀ ನಮ್ಮ ಸಮಾಜ, ಲಿಂಗಾಯತ ಸಮಾಜ, ವೀರಶೈವ ಸಮಾಜ ಏನೇ ಇರಲಿ, ಬಸವಣ್ಣವ್ರದೇನೋ ಪಂಚ್ ಕಮಿಟಿದಾಗ ಯಾವ ರೀತಿ ವಿಶೇಷತೆ ಬಸವಣ್ಣವ್ರದೇನು ವಿಚಾರಗಳು ಇಡೀ ಜಗತ್ತಿಗೆ ಸಂದೇಶ ಸಾರಿ USA ತನ ಅಮೇರಿಕಾ ತನ ಇವತ್ತು ಅಮೇರಿಕಾದಾಗೂ ಕೂಡ ಬಸವ ಅಭಿಮಾನಿಗಳಿದ್ದಾಗ, UK ಇದ್ದಾಗ, ಇಡೀ ದೇಶದಲ್ಲಿ ಕೊಯಮತ್ತೂರ್ ಆಗಲಿ, ತಮಿಳ್ನಾಡು ಆಗಲಿ, ಚೆನ್ನೈ ಆಗಲಿ, ಗುಜರಾತ್ದಾಗ ಆಗಲಿ, ಮಹಾರಾಷ್ಟ್ರದಾಗ ಆಗಲಿ, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ತಾವೆಲ್ಲ ನೋಡ್ತಾ ಇದ್ರಿ ವಿಶ್ವಗುರು ಬಸವಣ್ಣವ್ರದು ವಚನ ಪ್ರಚಾರ। ಮಾನ್ಯ ಅರವಿಂದ್ ಜತ್ತಿ ಸಾಹೇಬರು ಬಸವ ಸಮಿತಿ ಅಧ್ಯಕ್ಷರು ಸುಮಾರು 16 ಭಾಷೆದಾಗೂ ಕೂಡ ಬಸವ ಅಣ್ಣವ್ರದು ಬಸವ ವಿಚಾರಗಳು ಎಲ್ಲ ಬಸವಣ್ಣವ್ರ ವಿಚಾರ ವಚನ ಮುಖಾಂತರ 16 ಭಾಷೆದಾಗ ಮಾಡಿದಾಗ ಅವರಿಗೂ ಕೂಡ ಅಭಿನಂದನೆ ಹೇಳ್ತೇವೆ। ಅದೇ ರೀತಿ ಬಸವ ಕಲ್ಯಾಣ ಫೋಕಸ್ ಮಾಡಿ ಮಾತಾಜಿಯವರು ಏನು ಲಿಂಗಕ್ಕೆ ನಮ್ಮ ಮಾತೆ ಮಾದೇವಿ ಮಾತಾಜಿಯವರು ಬಸವಣ್ಣನ ಮೂರ್ತಿ 108 ಅಡಿ ಏನ್ ಮೂರ್ತಿ ಮಾಡಿದ್ರು ಇಡೀ ಫೋಕಸ್ ಆಗ್ತದೆ ಬಸವ ಕಲ್ಯಾಣ ಕಡೆ। ಹಾಗೆ ಬಸವಣ್ಣವ್ರ ಕರ್ಮಭೂಮಿ, ಬಸವಣ್ಣವ್ರ ಇತಿಹಾಸ, ಆ ವಿಚಾರಕ್ಕೆ ಫೋಕಸ್ ಮಾಡಿದಂತ ತಾಯಿಯವರಿಗೂ ಕೂಡ ನಾ ಇವತ್ತು ನೆನೆಸ್ಬೇಕಾಗ್ತದ। ನಂದು 8 ಮನವಿ ಇದ್ದಾವ ಅವಾಗೀಗ ಯಾರೇ ಮೆಂಬರ್ಸ್ ಇರ್ಲಿ,
ಯಾರೇ ಗೆದಿಲಿ, ಯಾವ ಪೆನಲ್ದಾಗ ಸೋಲಿ ಗೆದಿಲಿ, ನಮ್ಮ ಬಸವಣ್ಣವ್ರದು ವಿಚಾರ, ಬಸವಣ್ಣವ್ರದು ಭೂಮಿದಿಂದ ಅಭಿವೃದ್ಧಿ ಆಗ್ಬೇಕು. ಬಸವ ಜಯಂತಿ ಇದು ರಾಷ್ಟ್ರ ಜಯಂತಿ ಆಗ್ಬೇಕು. ಯಾಗೈತಿ ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ರ ಏನು ಕಾನ್ಸ್ಟಿಟ್ಯೂಷನ್ ಬರೆದು ಅವಾಗದೇನು ವಿಚಾರ, ಅಂಬೇಡ್ಕರ್ ಜಯಂತಿ ಇಡೀ ನಮ್ಮದು ದೇಶದಾಗ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಆ ರೀತಿ ರಾಷ್ಟ್ರ ಜಯಂತಿ ಆಗ್ಬೇಕು. ಬಸವ ಜಯಂತಿ ಓನ್ಲಿ ಸೀಮಿತ ರಾಜ್ಯದಾಗ ಆಗ್ಬಾರ್ದು, ರಾಷ್ಟ್ರ ಜಯಂತಿ ಸರ್ಕಾರ ಮಟ್ಟದಾಗ ಆಗಂತ ವಿಚಾರ ಕೂಡ ನಾವು ಎಲ್ಲ ಕಲ್ತಿ ಮಾನ್ಯ ಪ್ರಧಾನಮಂತ್ರಿಯವರೀಗ, ಇದಕ್ಕೆ ಮುಖಂಡರೀಗ, ಅದೇ ರೀತಿ ಈಗಾಗಲೇ ಆಗಿದಂತ ನಮ್ಮ ಈಶ್ವರ್ ಖಂಡ್ರೆ ಅವರು ರಾಷ್ಟ್ರ ಅಧ್ಯಕ್ಷ ಆಗಿದಾಗ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೆವು, ರಾಷ್ಟ್ರ ಜಯಂತಿ ಆಗ್ಬೇಕು. ಬಸವ ಕಲ್ಯಾಣದಾಗ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಮನವಿ ಮಾಡ್ಬೇಕೇನು ಬಸವ ಉತ್ಸವ ಮಾಡ್ತಾ ಇದ್ದಾಗ ಇದು ಉತ್ಸವ ನಾಟೇ ಯಾವಾಗ ಎಲೆಕ್ಷನ್ ಬಂತು ಅವಾಗ ಪ್ರಚಾರ ಮಾಡಿಸ್ಲಿಕ್ಕೆ ಬಸವ ಉತ್ಸವ ಆಗ್ಬಾರ್ದು. ಮೈಸೂರು ಉತ್ಸವ ಯಾಗೈತಿ ಇದೆ, ಯಾಗೈತಿ ಮೈಸೂರು ಉತ್ಸವ ಇರ್ಲಿ ಆಮ್ಯಾಗ ಮಾಡಿ, ಮೈಸೂರು ಉತ್ಸವ ಯಾಗೈತಿ ಇದೆ ಆಗೈತಿ. ಬಸವ ಜಯಂತಿದಾಗ 3 ದಿವಸ ಫಿಕ್ಸ್ ಉತ್ಸವ ಆಗ್ಬೇಕು. ಅದಕ್ಕೆ ಏನು ಬಜೆಟ್ ಬೇಕು ಆ ಬಜೆಟ್ ಕೂಡ ಘೋಷಣೆ ಆಗ್ಬೇಕು. ಬಸವ ಕಲ್ಯಾಣದಾಗ 3 ದಿವಸ ಪರಂಪರೆ, ವಿಚಾರ, ಜಾತ್ರಾ, ಮಹೋತ್ಸವ ಇಡೀ ಜಗತ್ತಿನ ಜನ ಬಂದು ನೋಡಂತ ಕೆಲಸ ಆಗ್ಬೇಕು. ಅದೇ ರೀತಿ ಪರುಷ್ಕಟ್ಟೆ ವಿಚಾರ, ಪರುಷ್ಕಟ್ಟೆ ಬಗ್ಗೆ ವಿತೌಟ್ ಇಂಟಿಮೇಷನ್ ಡೆಮಾಲಿಷ್ ಮಾಡಿದ್ರು. ಯಾಕೆ ಶಾಸಕರು ಬಾಯಿ ಮುಚ್ಕೊಂಡು ಕೂಡ್ತಾಗ, ಇದರ ಬಗ್ಗೆ ಎಲ್ಲೋ ಒಂದ್ ಕಡೆ ನೋಡಿದಾಗ ನಮಗ್ ದುಃಖ ಅನಿಸ್ತದ. 20 ಕೋಟಿ 30 ಕೋಟಿ ಖರ್ಚು ಮಾಡ್ತಾಗ, ಭಾಷಣ ಹೊಡಿತಾಗ, ಸ್ಪೀಚ್ ಮಾಡ್ತಾಗ, ಆದಾಗ ಅಲ್ಲಿ ಎಲ್ಲೋ ನೋಡಿದಾಗ ಪರುಷ್ಕಟ್ಟ ಭಾಗದಾಗ ಇಷ್ಟೇನ್ ಮೆಂಬರ್ಸ್ ಎಲ್ಲ ಚುನಾವಣೆ ಮನಿ ಓಡಾಡ್ತಾ ಇದ್ದಾಗ ಅಷ್ಟು ಅವರು ಮುಖ್ಯಮಂತ್ರಿ ಬಲ್ಲಿ, ಮಂತ್ರಿಯವ್ರ ಬಲ್ಲಿ ಯಾಕೆ ಪೆಂಡಿಂಗ್ ಆಗಿದೆ ಅಂಬೋದ್ರ ಬಗ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ, ಅದ್ರ ಎನ್ಕ್ವೈರಿ ಮಾಡಿದಾಗ ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣದಾಗ ಪರುಷ್ಕಟ್ಟ ಇತಿಹಾಸ ಪರಂಪರೆ ಇರುತ್ತೆ. ಅದಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೆವು. ಬಸವ ಕಲ್ಯಾಣದಾಗ ಸಾಕಷ್ಟು ಸಂಸ್ಥಾ ಕಡೆಯಿಂದ ಏನ್ ಇನ್ಕಮ್ ಇದೆ, ಅದು ಇನ್ಕಮ್ದಿಂದ ಯಾರು ನಮ್ಮ ಮಕ್ಕಳು ಬಡ ಮಕ್ಕಳಿದ್ದಾಗ ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೈನಿಂಗ್ಗಳು ಸಿಗ್ಬೇಕು. ನಮ್ಮ ಬಸವ ಕಲ್ಯಾಣದ ಸ್ಕಿಲ್ ಟ್ರೈನಿಂಗ್ ಆಗ್ಬೇಕು, ಸ್ಕಿಲ್ ಹಬ್ ಆಗ್ಬೇಕು. ಯಾಕಂದ್ರೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಶಿಪ್ ಥಾಟ್. ಮಹಾತ್ಮ ಬಸವೇಶ್ವರ ಥಾಟ್ ಇತ್ತು. ಕರ್ನಾಟಕದಾಗ ಬಸವ ಕಲ್ಯಾಣ್ ಸ್ಕಿಲ್ ಹಬ್ ಆಗ್ಬೇಕು. ಮಾನ್ಯ ಪ್ರಧಾನಮಂತ್ರಿಯೋಗಾಗ್ಲಿ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಯೋಗಾಗ್ಲಿ, ಯಾವ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಸವ ಕಲ್ಯಾಣಕ್ಕೆ ಈಗಾಗಲೇ ಯೂನಿವರ್ಸಿಟಿ ಬಗ್ಗೆ ಘೋಷಣೆ ಮಾಡಿದಾಗ ನಾವು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಟ್ಟಿನಾಗ ಬಸವ ಕಲ್ಯಾಣಕ್ಕ ಸುಮಾರು ಒಂದು 60 ಕೋಟಿ ರೂಪಾಯಿ ವರ್ಷಕ್ಕೆ ಕೊಟ್ಟಿ ಈ ಜನರೀಗ ಕಾಯಕ ಮಾಡಿಸ್ಲಕ್ಕ ಒಳ್ಳೆ ರೀತಿಯಿಂದ ಎಂಗಲ್ದಾಗ ಅವ್ರ ಸ್ಕಿಲ್ ಇದೆ, ಇಂಟರ್ವ್ಯೂ ಮಾಡಿ ಸ್ಕಿಲ್ ಹಬ್ ಆಗ್ಬೇಕು ಬಸವ ಕಲ್ಯಾಣಕ್ಕ. ವರ್ಷಿಗೆ ಒಂದು 60 ಕೋಟಿ ರೂಪಾಯಿ ಬಂತಂದಾಗ ಈ ಭಾಗ ಜನರು ಒಳ್ಳೆ ಹಾರ್ಡ್ ವರ್ಕರ್ ಇದ್ದಾಗ ಅವರಿಗೂ ಕೂಡ ಒಂದು ಸಪೋರ್ಟ್ ಆಗ್ತದ. ಆ ಸಪೋರ್ಟ್ಗೋಸ್ಕರ ಬಸವ ಕಲ್ಯಾಣ್ ದೇವಸ್ಥಾನದವರು, ಬಸವ ಕಲ್ಯಾಣ್ ಎಲ್ಲ ಸಮಾಜದವರು ಅದು ವಿಚಾರ ಇಲ್ಲದೆ ಡೆವಲಪ್ಮೆಂಟಿಗೆ ಮುಂದುವರಿಬೇಕು. ಅವರೇ ಇಷ್ಟೇ ವಿಚಾರ ಆಗಿ 400 ಮಂದಿ ಮೆಂಬರ್ ಇದ್ದಿ, ನಾವು 400 ಮಂದಿ ಮೆಂಬರ್ ಇದ್ದೆವು, ನಮ್ದು ಇದು ಒಂದು ಪೆನಲ್ ಅದು ಒಂದು ಪೆನಲ್, ಸಣ್ಣ ವಿಚಾರ ಇಕ್ಕೋಬೇಡ್ರಿ. ಬಸವಣ್ಣವ್ರದ್ದು ಏನ್ ತತ್ವ ಇದ್ದು, ಎಷ್ಟು ಮಂದಿ ಬಸವಣ್ಣವ್ರದ್ದು ವಿಚಾರದಾಗ ಸೇವಾ ಮಾಡ್ಬೇಕಂತ ಬರ್ತಾಗ, ಹೆಂಗ್ ಸಗದಾರ್ಜಿ ಮಂದಿದಾಗ ಯಾಕೆ ಸೇವಾ ಮಾಡ್ತಾಗ ಅವ್ರಿಗೆ ಸಪೋರ್ಟ್ ಸಿಗ್ತದ, ಹಂಗಿಲ್ಲಿ ಎಷ್ಟೇ ಮಂದಿ 10,000 ಮಂದಿ ಮೆಂಬರ್ ಆಗಂತ ಇಚ್ಛೆ ಆಗ್ಲಿ, 20,000 ಮೆಂಬರ್ ಆಗಂತ ಇಚ್ಛೆ ಆಗ್ಲಿ, ಯಾರ ಬಳಿ ನಿಷ್ಠೆ ಅದ ಅಂತವ್ರಿಗೆ ಮೆಂಬರ್ ತಗೋಬೇಕು. ಯಾರಿಗೆ ಗೆದಿಲಿ ಅವ್ರಿಗೆ ಮೆಂಬರ್ ತಗೋಬೇಕು. ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವ್ರು ಇದ್ದಾಗ, ಅದೇ ರೀತಿ ಉಪಮುಖ್ಯಮಂತ್ರಿ ಆಗಿದಂತ ಯಡಿಯೂರಪ್ಪ ಸಾಹೇಬರು ಇದ್ದಾಗ ಬಸವ ಕಲ್ಯಾಣದಾಗ ಅಭಿವೃದ್ಧಿ ಮಂಡಳಿ ಘೋಷಣೆ ಮಾಡಿ ಕಾರ್ಯರೂಪದಾಗ ತಂದಾಗ ನಾಮಿನೇಟ್ ನಾ 3 ಜನರಿಗೆ ಮಾಡಿದ್ದೆ. ಬಸವ ಕಲ್ಯಾಣದಾಗ ಆಗು ಹೋಗು ಅಭಿವೃದ್ಧಿ ಬಗ್ಗೆ, ಹಳಿ ಇತಿಹಾಸ ಬಗ್ಗೆ, ಹಳಿ ಸ್ಮಾರಕೇನ್ ಕಾಯ್ಕೋತ ಬಂದಿರು ಅದು ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿದವ್ರು ಕಾಯ್ಕೊ ಅದಕ್ಕ ಜಾಗೃತ ಮಾಡಿ ಕಾಯಂತ ಕೆಲಸ ಮಾಡಿ ಉಳಿಸಂತ ಕೆಲಸ ಅವ್ರು ಮಾಡಿದಾಗ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ಅವರಿಗೂ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿದಾಗ ನಾವು ನಾಮಿನೇಟ್ ಮಾಡಿದೆವು. ಯಾಕೆ ನಾಮಿನೇಟ್ ಮಾಡಿದೆವು ಅಂದಾಗ ಅವ್ರದಿಂದ ವಿಚಾರ ತಗೋಬೇಕು, ನಮ್ ಬಸವ ಕಲ್ಯಾಣ್ ಅಭಿವೃದ್ಧಿ ಆಗ್ಬೇಕು. ಕಂಪಲ್ಸರಿ ದೇವಸ್ಥಾನದ ಒಬ್ಬರು ನಮ್ BKDBದಾಗ ನಾಮಿನೇಟ್ ಮೆಂಬರ್ ಇರ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ಅದೇ ರೀತಿ ಭಾಲ್ಕಿ ಪಟ್ಟಿದ್ದೇವು ಗುರುಗಳಿಗೂ ಕೂಡ ನನ್ನ ಓದಿದಾಗ ನಾನು ನಾಮಿನೇಟ್ ಮಾಡಿದೆ.
ಅವ್ರ ವಿಚಾರಗಳು ತಗೊಂಡೆ. ಅದೇ ರೀತಿ ಹರ್ಕುಡ್ ಶ್ರೀಗಳಿಗೂ ಕೂಡ ನಾಮಿನೇಟ್ ಮಾಡಿದೆ. ಶರಣು ಹರ್ಕುಡ್ ಶ್ರೀ ಹೆಸರು ಮ್ಯಾಗ ಭಾಷಣ ಮಾಡ್ತಾನ, ಆದ್ರೂ ಅವಾಗ ನಾಮಿನೇಟ್ ಮಾಡಿಲ್ಲ. ಅವ್ರ ಹೆಸರು ಮ್ಯಾಗ ಎಲ್ಲಾ ಕಡೆ ಹೋಗಿ ಬಸವಣ್ಣಗೆ ಪ್ರಚಾರ ತೋತಾನ, ಪಗಸ್ಕಟ್ಟೆ ಬಗ್ಗೆ ಮಾತಾಡಲ್ಲ. ಅದೇ ರೀತಿ ನಮ್ಮ ಬಸವ ಕಲ್ಯಾಣ ಹೆಸರು ಎಲ್ಲೇ ನಾವು ನೋಡಿದಾಗ ಒಂದೊಂದ್ ಕಡೆ ಸಂತೋಷ ಆಗ್ತದ, ಒಂದ್ ಕಡೆ ದುಃಖನೂ ಆಗ್ತದ. ಜನ ಮಾತಾಡ್ತಾ ಇದ್ದಾಗ ಏನ್ರಿ ಇವಾಗೆಲ್ಲ ಲೂಟಿ ಮಾಡೋಗಿದ್ದಾಗ ಅಂತ ಒಬ್ಬಗ್ ಲೂಟಿ ಮಾಡ್ತಿರ್ಬೇಕು. ನಾ ಎಲ್ಲರಿಗೂ ಖರಾಬ್ ಅಂತ ಯಾರಿಗೂ ಅಂಬಲ್ಲ. ಒಬ್ಬ ಪ್ಲಸ್ ಮೈನಸ್ ಮಾಡ್ತಾನೆ, ಸಮಾಜಕ್ಕೆ ಬದಲಾವ್ ಮಾಡ್ತಾನೆ. ಅದಕ್ಕೆಲ್ಲ ಹಿರಿಯರಿದ್ದಾಗ ಒಳ್ಳೆ ರೀತಿಯಿಂದ ಯೂತ್ ಹೆಣ್ಮಕ್ಳು ತಂಗಿರಿಯವ್ರದ್ದು ಎಲ್ಲರದು ಒಪಿನಿಯನ್ ತಗೊಂಡು ಬಸವ ಕಲ್ಯಾಣ ಹೆಸರಿಗೋಸ್ಕರ, ಬಸವಣ್ಣಗ ವಿಚಾರಕ್ಕೋಸ್ಕರ ಜಗತ್ತಿಗೆ ಸಂದೇಶ ಹೋಗಂತ ಕೆಲ್ಸಕ್ಕ ಸಮಾನತೆ ಸಂದೇಶ ಬಸವ ಕಲ್ಯಾಣದಿಂದ ಹೋಗಂತ ಕೆಲಸ ಮಾಡ್ರಿ. ಅಂತರಿನ ಕೈ ಜೋಡಿಸಿ ಮನವಿ ಮಾಡತ್ತೀನಿ. ಏನು ಓಟಕ್ಸಿದ್ದಾಗ ನಮ್ ನೆಂಟನ, ನಮ್ಮ ಅಣ್ಣನ ಮಗ ಅನ, ಕಾಕನ ಮಗ ಅನ, ದೋಸ್ತನ, ಇಂಥವ್ರಿಗೆ ಓಟ್ ಹಾಕೋದಕ್ಕಿಂತ ಯಾವಾಗ ವಿಚಾರ ಅದ ಅವನಿಂದ ಯಾನ್ ಕ್ವಾಲಿಟಿ ಅವ ಅಂಥವ್ರಿಗೆ ತಾವು ಓಟ್ ಕೊಡ್ಬೇಕಂತ ಎಲ್ಲಾ ವೋಟರ್ಸ್ ಬಲ್ಲಿ ಸಮಾಜ್ ಬಸವಣ್ಣವ್ರದು ಲಿಂಗಾಯತ್ ಸಮಾಜದಾಗ ನಾ ಮನವಿ ಮಾಡ್ತಾ ಇದ್ದೀನಿ.